ಈಗ ವಿದ್ಯಾರ್ಥಿಗಳೆಲ್ಲ KCET ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಇದೇ ನಿಟ್ಟಿನಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈ ವಿಡಿಯೋದಲ್ಲಿ ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಹೌದು, ಇನ್ನೂ ಸಹ ನಮ್ಮ KA ಕಡೆಯಿಂದ ಅಫಿಷಿಯಲ್ ಆಗಿ ಫೀಸ್ ಸ್ಟ್ರಕ್ಚರ್ನ ಬಿಡುಗಡೆ ಮಾಡ್ತಿಲ್ಲ. ಬಟ್ ನಾನು ಈಗ ಯಾಕೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ತಿದ್ದೀನಿ ಅಂತಂದ್ರೆ, ಸೊ ಸಡನ್ನಾಗಿ ಅಷ್ಟು ಅಮೌಂಟನ್ನು ಅರೇಂಜ್ ಕೊಡೋದಕ್ಕೆ ಕಷ್ಟ ಆಗುತ್ತೇನೋ. ಸೊ ವಿದ್ಯಾರ್ಥಿಗಳಿಗೆ ಆ ಕಾರಣದಿಂದಾಗಿ ಕಳೆದ ವರ್ಷದ ಫೀಸ್ ಸ್ಟ್ರಕ್ಚರ್ನ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ತೀನಿ. ಸೊ ನಾನು ಹೇಳ್ತಕ್ಕಂಥ ಈಗ ಫೀಸ್ ಇರುತ್ತಲ್ಲ, ಸೊ ಅದಕ್ಕೆ ಒಂದು 5,000 10,000 ಜಾಸ್ತಿ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೂ ಸಹ ಬೆಟರ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಕೌನ್ಸ್ಲಿಂಗ್ ಸಮಯದಲ್ಲಿ. ಓಕೆನಾ? ಸೊ ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಗವರ್ನಮೆಂಟ್ ಕಾಲೇಜಸ್ಸು ಮತ್ತು ಏಡೆಡ್ ಕಾಲೇಜಸ್ಗಳು. ಸೊ ನಾನು ನಿಮಗೆ ಕ್ಯಾಟಗರಿ ಹೇಳೋದಾದರೆ GM 2A 2B 3A 3B SC ST ವಿದ್ಯಾರ್ಥಿಗಳ ಇನ್ಕಮ್ಮು ಸೊ ನಿಮ್ಮದು 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಸೊ ನಿಮ್ಮನ್ನು GM ಎಂದು ಕನ್ಸಿಡರ್ ಮಾಡಲಾಗುತ್ತೆ. ಈ ಕ್ಯಾಟಗರಿ ಎಲ್ಲ ಇದ್ದೂ ನೀವು ನಿಮ್ಮ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು GM ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿದ್ರಲ್ಲ, ಸೊ ನಿಮ್ಮ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಸೊ ನೀವು ಸಹ GM ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಕೊಡ್ತಾರಲ್ವ, ಎಷ್ಟು ಫೀಸನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರಲ್ವ, ಸೊ ಅಷ್ಟೇ ಫೀಸನ್ನು ನೀವು ಸಹ ಪೇ ಮಾಡಬೇಕಾಗಿರುತ್ತೆ. ಇದೊಂದು ಮುಖ್ಯವಾದ ಮಾಹಿತಿ. ಆದಾಯದ ಮೇಲೆ ನಿಮ್ಮ ಫೀಸ್ ನಿಂತಿರುತ್ತೆ, ರೈಟ್? ಸೊ ಈಗ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಈಗ ಹೇಳಿದ್ನಲ್ಲ, ಆ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನಿಮಗೆ 42,000ಇಂದ ಒಂದು 50,000 ಆ ಒಂದು ರೇಂಜಲ್ಲಿ ಫೀಸ್ ಇರುತ್ತೆ. ನಂತರ ಪ್ರೈವೇಟ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ 1.7 ಲ್ಯಾಕಿಂದ 1.15 ಲ್ಯಾಕ್ವರೆಗೂ ಸಹ ನಿಮಗೆ ಫೀಸ್ ಅನ್ನೋದು ಇರುತ್ತೆ. ಓಕೆ, 1.7 ಲಕ್ಷದಿಂದ 1.15 ಲಕ್ಷದವರೆಗೂ ಸಹ ನಿಮಗೆ ಫೀಸ್ ಆದರೆ ಇರ್ತಕ್ಕಂಥದ್ದು. ನಂತರ ಡೀಮ್ಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿಗಳಿರುತ್ತಲ್ಲ, ಸೊ ಇಲ್ಲಿ ಸೊ ನಿಮಗೆ 1.5 ಲ್ಯಾಕ್ಸ್ ಅರೌಂಡ್ ಆ ಒಂದು ರೇಂಜಲ್ಲಿ ಇರುತ್ತೆ. ನಂತರ SNQ ಕೋಟಾ. ಹೌದು, SNQ ಕೋಟಾ ಮೂಲಕ ಸೀಟ್ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಒಂದು ಫೀಸ್ ಬಂದುಬಿಟ್ಟು 21,000ಇಂದ 23,000 ಒಳಗಡೆ ಸೊ ನಿಮ್ಮ ಒಂದು ಫೀಸ್ ಆದರೆ ಇರ್ತಕ್ಕಂಥದ್ದು. ಅದೇ ಒಂದು ಪ್ರೈವೇಟ್ ಕಾಲೇಜಸ್ಸಲ್ಲಿ SNQ ಕೋಟಾ ನಿಮ್ಗೇನಾದರೂ ಸಿಕ್ಕರೆ ನಿಮ್ಮ ಒಂದು ಫೀಸ್ ಬಂದುಬಿಟ್ಟು 31,000 to 35,000 ಆ ಒಂದು ರೇಂಜಲ್ಲಾದರೆ ಇರುತ್ತೆ. ಸೊ ಅದಕ್ಕೆ SNQ ಕೋಟಾದಲ್ಲಿ ನೀವೇನಾದರೂ ಸೀಟನ್ನು ಪಡ್ಕೊಂಡ್ರೆ ಅತಿ ಕಡಿಮೆಯ ಫೀಸಲ್ಲಿ ನಿಮ್ಮೊಂದು ಕೋರ್ಸ್ ಮುಗಿಯುತ್ತೆ ಅಂತ ಹೇಳೋದು ಇದೇ ಒಂದು ಕಾರಣಕ್ಕೆ. ಫೀಸ್ ಅಂತೂ ತುಂಬಾ ಕಡಿಮೆ ಇರ್ತಕ್ಕಂಥದ್ದು. ನಂತರ SC ST ವಿದ್ಯಾರ್ಥಿಗಳದ್ದು ಸೊ ನಿಮ್ಮ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಫೀ ಕನ್ಸೆಷನ್ ಆಗಿರುತ್ತೆ. ಸೊ ನೀವು ಬರೀ 750 ರೂಪಾಯಿ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಬರೀ 750 ಅಂತಲ್ಲ, ಸೊ ನಿಮಗೆ ಫೀಸ್ ಇರ್ತಕ್ಕಂಥದ್ದು 750. ಸೊ ಉಳಿದಿರ್ತಕ್ಕಂತಹ ಫೀಸ್ ಕಾಲೇಜ್ ಫೀಸ್ ಇರುತ್ತಲ್ಲ, ನೀವು ಎಲ್ಲಿ ಅಡ್ಮಿಷನ್ ಆಗ್ತಿರೋ ಕಾಲೇಜ್ ಫೀಸ್ ಇರುತ್ತೆ ಅದನ್ನೆಲ್ಲ ಪೇ ಮಾಡಬೇಕು. ಬಟ್ ನೀವೆಷ್ಟು ಪೇ ಮಾಡ್ತಿರೋ ಅದರಲ್ಲಿ 750 ಕಾಲೇಜ್ಗೆ ಫೀಸ್ಗೆ ಕನ್ಸಿಡರ್ ಮಾಡ್ತಾರೆ. ಉಳಿದಿರ್ತಕ್ಕಂತಹ ನೀವು ಕಟ್ಟಿರ್ತಕ್ಕಂತಹ ಎಲ್ಲ ಅಮೌಂಟನ್ನು ನಿಮಗೆ ಸ್ಕಾಲರ್ಶಿಪ್ ಮೂಲಕ ನೀಡಲಾಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಕೆಲವು ಕಾಲೇಜಸಲ್ಲಿ ಜಸ್ಟ್ ಸ್ಟಾರ್ಟಿಂಗ್ 750 ಕಟ್ಸ್ಕೊತಾರೆ. ಆಫ್ಟರ್ ದಟ್ ನಿಮಗೆ ಸ್ಕಾಲರ್ಶಿಪ್ ಬರೋದಲ್ಲ ಆ ಅಮೌಂಟನ್ನು ಕಟ್ಟೋದಕ್ಕೆ ಹೇಳ್ತಾರೆ. ಅಥವಾ ಫಸ್ಟ್ ಟೈಮ್ ಪೇ ಮಾಡಿದ್ರೆ ಆಮೇಲೆ ನಿಮ್ಗೆ ಸ್ಕಾಲರ್ಶಿಪ್ ಮೂಲಕ ಅಮೌಂಟ್ ಬರುತ್ತಲ್ಲ ಅದನ್ನು ನೀವೇ ಇಟ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ವಿದ್ಯಾರ್ಥಿಗಳ ನಿಮ್ಮ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಗೌರ್ಮೆಂಟ್ ಕಾಲೇಜಸಲ್ಲಿ ಹೇಳಿದ್ನಲ್ಲ 21 to 25K 21,000ದಿಂದ 25,000 ಒಳಗಡೆ ಇರುತ್ತೆ ಫೀಸು. ಪ್ರೈವೇಟ್ ಕಾಲೇಜಸಲ್ಲಿ 85,000ಇಂದ 1 ಲ್ಯಾಕ್ವರೆಗೂ ಇರುತ್ತೆ ಫೀಸು. ಸೊ ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇದರ ಆಸುಪಾಸಲ್ಲೇ ಇರುತ್ತೆ, ಸುಮಾರು ಏನು ಚೇಂಜಸ್ ಆಗಲ್ಲ. ಚೇಂಜಸ್ ಆದರೆ 10K ಅಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಟರ್. ಓಕೆನಾ? ಸೊ ಯಾಕೆಂದರೆ ಕೌನ್ಸ್ಲಿಂಗ್ ಹತ್ರ ಬಂದ ಹಾಗೆ ತುಂಬ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.